ದೇವ್ರೆ, ನಾನೊಂದು ದೊಡ್ಡ ಹೆರಿಗೆ ಡಾಕ್ಟರ್. ಈಗಿನ ಕಾಲದಲ್ಲಿ ಹೆರುವವರು ತುಂಬಾ ಕಡಿಮೆ, ಆದ್ರೆ ಡೆಲಿವರಿ ಡಾಕ್ಟರ್ ಸಿಕ್ಕಾಪಟ್ಟೆ ಇದ್ದಾರೆ. ಏನು ವರ್ಕೌಟ್ ಆಗಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಒಂದು ಸಣ್ಣ ಮಟ್ಟದಲ್ಲಿ ಒಂದು ನರ್ಸಿಂಗ್ ಹೋಮ್ ಶುರು ಮಾಡಿದ್ದೀನಿ. ಇವತ್ತು ಫಸ್ಟ್ ಟೈಮ್ ಅಪೆಂಡಿಕ್ಸ್ ಆಪರೇಷನ್ಗೆ ಒಂದು ಪೇಷಂಟ್ ಬರ್ಲಿಕ್ಕಿದೆ. ಆ ಪೇಷಂಟ್ ನ ಆಪರೇಷನ್ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗುವಾಗೆ ನನ್ನ ಮೇಲೆ ಆಶೀರ್ವಾದ ಮಾಡ್ದೇವರೇ. ಅಯ್ಯೋ, ಗಂಟೆ 10 ನನ್ನ ಹೆಲ್ಪರ್ ನರ್ಸ್ ನೀಲ ಏನು ಬರ್ಲಿಲ್ಲ. ಅಯ್ಯೋ, ಎಲ್ಲಿ ಹೋಗಿದ್ದಾಳೆ ಇವಳು? ಹಲೋ ನೀಲ, ಎಲ್ಲಿದೆ ಕಣೆ? ಅಪೆಂಡಿಕ್ಸ್ ಆಪರೇಷನ್ ಪೇಷಂಟ್ ಬರೋ ಹೊತ್ತಾಯ್ತು, ನೀನ್ ಇನ್ನೂ ಕಾಣಲ್ಲ. ಏನು, ನೀವಿವತ್ತು ಬರಲ್ವಾ? ಅಯ್ಯೋ, ನಿಮ್ ಗಂಡ್ ನೋಡ್ಲಿಕ್ಕೆ ಬರ್ಲಿಕ್ಕ ಇವತ್ತು? ಹಾ ಸರಿ, ಹಾ ಆಯ್ತು, ಇಡ್ತೀನಿ. ಅಯ್ಯೋ ದೇವ್ರೆ, ಇವಳನ್ನು ಬರಲ್ಲ, ನಾನು ಒಬ್ಳೆ ಹೇಗೆ ಮ್ಯಾನೇಜ್ ಮಾಡುದು? ಅಲ್ಬೇಡವಾ, ಏನಾಗುದಿಲ್ಲ. ಅದು ಅಪೆಂಡಿಕ್ಸ್ ಆಪರೇಷನ್ ಅಂದ್ರೆ ದೊಡ್ಡ ಆಪರೇಷನ್ ಅಲ್ಲ, ಅದು ಸಣ್ಣ ಗಾಯ ಮಾಡಿ ಸಂಜೆ ಒಳಗೆ ಕಳಿಸ್ತಾರೆ. ಅಲ್ಬೇಡವಾ, ನಂಗೆ ಗೊತ್ತುಂಟು. ನಾಳೆ ಬೆಳಿಗ್ಗೆ ನನ್ಗೆ ನನ್ನ ತಂದೆದು ಪಿಂಡ ಬಿಡ್ಲಿಕ್ಕೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ನಾ ಬರ್ತೇನೆ, ಅಲ್ಬೇಡವಾ. ನಾ ಹೇಳಿದಲ್ಲ, ಇದು ಸಣ್ಣ ಆಸ್ಪತ್ರೆ, ಕಡಿಮೆ ಆಗ್ತದೆ. ದೊಡ್ಡ ಆಸ್ಪತ್ರೆ ಎಲ್ಲ ಅಂದ್ರೆ ನಮ್ಮನ್ನು ಹಿಡಿದು ಬೋಳಿಸಿ ಬಿಡ್ತಾರೆ. ಅಲ್ಬೇಡ ಡಾಕ್ಟ್ರೆ, ಮಕ್ಕಳು ಮನೆಯಲ್ಲಿ ಅಳುವುದು ಡಾಕ್ಟ್ರೆ. ಹೌದಾ? ನೀವು ಶುರು ಮಾಡಿ ಡಾಕ್ಟ್ರೆ, ನೀವು ಶುರು ಮಾಡಿ. ನೀವು ಬನ್ನಿ, ಮೊದ್ಲು ನೀವು ಕೂತ್ಕೊಳ್ಳಿ. ಇದು ನಾವು ಟೀ ಕುಡ್ದು ಶುರು ಮಾಡೋಣ. ನೋಡ, ಒಂದು ಅಪೆಂಡಿಕ್ಸ್ ಆಪರೇಷನ್ಗೆ ಮಾಡುವ ಡಾಕ್ಟರ್ ಹೇಳುದು ಟೀ ಕುಡ್ದು ಆಪರೇಷನ್ ಶುರು ಮಾಡುವ ಹೇಳುದ? ಮನೆಗೆ ತೋಟದ ಕೆಲಸಕ್ಕೆ ಬಂದವರಿಗೆ ಟೀ ಕುಡ್ದು ಕೆಲಸ ಮಾಡುವ ಹೇಳುದಲ್ವಾ? ಹಾಗೆ ನಮ್ಮ ಡಾಕ್ಟರ್ ಹೇಳುದು. ನೋಡ, ಅದಕ್ಕೆ ಹೇಳುದು ದೊಡ್ಡ ಆಸ್ಪತ್ರೆಯಲ್ಲಿ ಆದ್ರೆ ನಮ್ಮನ್ನು ಹಿಡಿದು ಬೋಳಿಸಿ ಬಿಡ್ತಾರೆ. ಇದು ಸಣ್ಣ ಆಸ್ಪತ್ರೆ, ಕಡಿಮೆ ಆಗ್ತದೆ. ಅಲ್ಬೇಡವ, ನಾ ಬರ್ತೇನೆ ಹೇಳಿದ, ಅಲ್ಬೇಡ. ಡಾಕ್ಟ್ರೆ, ನಮ್ದು ಎಲ್ಲಿ ಆಪರೇಷನ್ ಎಲ್ಲಿ ಡಾಕ್ಟ್ರೆ? ಆಪರೇಷನ್ ಇಲ್ಲೇ, ಅಡುಗೆ ಕೋಣೆಯಲ್ಲ? ಹಾ, ಅಡುಗೆ ಕೋಣೆಯಲ್ಲೇ. ಅಮ್ಮ ಇರು, ಒಂದು 5 ನಿಮಿಷ ಬಿಟ್ಟು ಮಾಡ್ತೇನೆ ಅಮ್ಮ. ಆಯ್ತು ಡಾಕ್ಟ್ರೆ. ಏನ್ ಡಾಕ್ಟ್ರೆ, ಅಡುಗೆ ಕೋಣೆಯಲ್ಲಿ ನಂದು ಅಪೆಂಡಿಕ್ಸ್ ಆಪರೇಷನ್ ಡಾಕ್ಟ್ರೆ. ನಾನು ಮೀನು ಕೊಯ್ಲಿಕ್ಕೆ ಬಂದದಲ್ಲ ಡಾಕ್ಟ್ರೆ. ನೋಡಿ, ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಹಿಡಿದು ಬೋಳಿಸ್ತಾರೆ. ಹಾಗಾಗಿ ನಿಮ್ಗೆ ಆಸ್ಪತ್ರೆ ವಾಸನೆನೂ ಆಗಲ್ಲ. ಇಲ್ಲಿ ನೀವು ಮನೆಯಲ್ಲಿ ಇದ್ದೀರಾ, ಹಾಸ್ಪಿಟಲ್ ಇಲ್ಲಿ ಇದ್ದೀರಾ ಅಂತ ಗೊತ್ತೇ ಆಗಲ್ಲ. ಮತ್ತೆ ನಾವು ನಮ್ಮಷ್ಟಕ್ಕೆ ಆಪರೇಷನ್ ಮಾಡ್ತಾ ಇರುವಾಗ ಇದು ಅಡುಗೆ ಕೋಣೆ ಅಲ್ಲ, ನೀವು ಆ ಕಡೆ ಈ ಕಡೆ ಎಲ್ಲ ಕೈ ಹಾಕಿ ಸಿಕ್ಕಿದೆಲ್ಲ ತಿಂತ ಇರ್ಬೋದು. ಹೇಗೂ ಆಗ್ಬೋದು ಡಾಕ್ಟ್ರೆ. ನಂಗೆ ಬೆಳಿಗ್ಗೆ 5 ಗಂಟೆಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ಒಮ್ಮೆ ಮಾಡಿ ಮುಗಿಸಿವ ಡಾಕ್ಟ್ರೆ. ಅಲ್ಲ, ನಿಮ್ಗೆ ಆಪರೇಷನ್ ಇವತ್ತೇ ಮಾಡ್ಬೇಕಾ? ನಾಳೆ ಮಾಡಿದ್ರೆ ಆಗಲ್ವಾ? ಯಾಕೆ? ಯಾಕಂದ್ರೆ ನನ್ನ ಹೆಲ್ಪರ್ ನರ್ಸ್ ಇವತ್ತು ರಜೆಯಲ್ಲಿದ್ದಾಳೆ, ನಂಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾರಿಲ್ಲ. ಹಾಗಾಗಿ ನಾಳೆ ಮಾಡಿದ್ರೆ ಆಗ್ಬೋದಾ? ನಂಗೆ ಇವತ್ತೇ ಆಗ್ಬೇಕು ಡಾಕ್ಟ್ರೆ. ನಾಳೆ 5 ಗಂಟೆಗೆ ಬೆಳಿಗ್ಗೆ ನಂಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ನನ್ನ ಅಪ್ಪ ಒಂದು ಪಿಂಡ ಬಿಡ್ಲಿಕ್ಕೆ ಉಂಟು ಡಾಕ್ಟ್ರೆ. ಓ, ನಿಮ್ಮ ಅಪ್ಪ ಸತ್ತಿದಾರಾ ಡಾಕ್ಟ್ರೆ? ಮತ್ತೆ ಜೀವಂತ ಇರುವಾಗ ಪಿಂಡ ಬಿಡ್ತಾರ ಡಾಕ್ಟ್ರೆ? ಒಮ್ಮೆ ಸ್ಟಾರ್ಟ್ ಮಾಡಿ ಡಾಕ್ಟ್ರೆ, ಒಮ್ಮೆ. ಅಯ್ಯೋ, ಇವಾಗ ನಾನು ಏನ್ ಮಾಡ್ಲಿ? ಸರಿ, ಹಾಗಾದ್ರೆ ನಾನು ಒಂದ್ ಕೆಲ್ಸ ಮಾಡ್ಲಾ? ನನ್ ಗಂಡನಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ. ಡಾಕ್ಟರ್ ಇದ್ದು ಗಂಡ ಅಲ್ವಾ, ಅವ್ರು ಕೂಡ ಸ್ವಲ್ಪ ಮಟ್ಟಿನ ಡಾಕ್ಟರ್ ಆಗ್ಲಿಕ್ಕೆ ಸಾಕು ಅವರು. ಡಾಕ್ಟ್ರೆ, ನೀವಾಗಿಂದ ಇದು ಹೇಳಿದ್ರಿ, ಇದೇ ದೊಡ್ಡ ಆಸ್ಪತ್ರೆ ಆದ್ರೆ ಹಿಡ್ದು ತಿಂತಾರೆ. ಮತ್ತೆ ಮಾಡಿ ಡಾಕ್ಟ್ರೆ, ಮಾಡಿ ಮಾಡಿ ಮಾಡಿ. ಹಲೋ ರೀ, ಎಲ್ಲಿದ್ದೀರಿ? ನೋಡಿ, ಅಪೆಂಡಿಕ್ಸ್ ಆಪರೇಷನ್ ಇಲ್ಲಿ ಪೇಷಂಟ್ ಬಂದಾಯ್ತು. ನನ್ನ ಹೆಲ್ಪರ್ ನರ್ಸ್ ಇವತ್ತು ರಜೆಯಲ್ಲಿದ್ದಾಳೆ. ಹೌದ್ರಿ, 1 ಗಂಟೆ ಮಟ್ಟಿಗೆ ನೀವು ಬಂದು ಹೋಗ್ತೀರಾ? ಜಸ್ಟ್ ಹಿಡಿಯೋಕೆ ಮಾತ್ರ ಅಷ್ಟೇ. ಪ್ಲೀಸ್ ಬನ್ನಿ. ಬರ್ತೀರಲ್ವಾ? ಓಕೆ, ಸರಿ ಸರಿ. ಹಾ ಸರಿ ಡಾಕ್ಟ್ರೆ, ಬರ್ತಾರಂತೆ. ನೋಡಿ, ನಾನು ಆಪರೇಷನ್ ಮಾಡುವಾಗ ಪ್ರಜ್ಞೆ ತಪ್ಪಿಸಲ್ಲ. ಹಾ, ಪ್ರಜ್ಞೆ ತಪ್ಪಿಸಲ್ಲ. ಆಪರೇಷನ್ ಮಾಡುವ ಜಾಗಕ್ಕೆ ನೋವು ಸಾಯುವ ಇಂಜೆಕ್ಷನ್ ಕೊಡ್ತೀನಿ. ಮತ್ತೆ ನಾನು ನನ್ನಷ್ಟಕ್ಕೆ ಆಪರೇಷನ್ ಮಾಡ್ತಿರುವಾಗ ನಿಮ್ಗೆ ಆಪರೇಷನ್ ಬಗ್ಗೆ ಏನಾದ್ರೂ ಅನುಭವ ಇದ್ರೆ ನೀವು ನನ್ಗೆ ಸಜೆಷನ್ ಕೊಡ್ಬೋದು. ಮತ್ತೆ ನೀವು ಖಾಲಿ ಪುಷ್ ಮಾಡಿದ್ರೆ ಆಯ್ತು, ಮಿಕ್ಕಿದೆಲ್ಲ ನಾರ್ಮಲ್ ಆಗುತ್ತೆ. ಏನ್ ಡಾಕ್ಟ್ರೆ, ಏನ್ ಹೇಳಿದ್ ನೀವು? ನೀವು ಬರೀ ಪುಷ್ ಮಾಡಿದ್ರೆ ಆಯ್ತು, ಮಿಕ್ಕಿದೆಲ್ಲ ನಾರ್ಮಲ್ ಆಗುತ್ತೆ. ಡಾಕ್ಟ್ರೆ, ನಂದು ಅಪೆಂಡಿಕ್ಸ್ ಆಪರೇಷನ್. ನಾನಿಲ್ಲಿ ಹೆರಿಗೆ ಆಗ್ಲಿಕ್ಕೆ ಬಂದದಲ್ಲ ಡಾಕ್ಟ್ರೆ. ಅಯ್ಯೋ, ನಾನು ಡೆಲಿವರಿ ಮಾಡಿಸೋ ಡಾಕ್ಟರ್ ಅಲ್ಲ, ಹಂಗ ನನ್ನ ತಲೆಯಲ್ಲಿ ಅದೇ. ಡಾಕ್ಟ್ರೆ,
ನನ್ ಕೈ ರಟ್ಟೆ ಜಾರ್ತು ಡಾಕ್ಟ್ರೆ, ರಟ್ಟೆ ಜಾರ್ತು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀರಿ? ನಾನ್ ಕುತ್ಕೊಳಿಸ್ತೇನಲ್ವಾ? ಅಯ್ಯೋ 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 ಅಯ್ಯಪ್ಪ, ಅಯ್ಯೋ ಏನ್ರಿ ಬೊಬ್ಬೆ ಹಾಕ್ತಿದ್ದೀರಿ? ನಾನು 50 ಹೆಂಗಸರದ್ದು ಡೆಲಿವರಿ ಮಾಡಿದ್ದೇನೆ, ಅವರ ಸಮೇತ ಬೊಬ್ಬೆ ಹಾಕ್ಲಿಲ್ಲ. ನೀವೇನ್ರಿ ಬೊಬ್ಬೆ ಹಾಕುದು? ಸ್ಕೂಲ್ಗೋ ಕ್ಲಾಸ್ಗೆ ಹೋಗ್ತಾನೆ ಏನ್ರ ಮಾಡ್ತಾ ಇದ್ದೀರಾ? ಇದು PT ಅವರು ಆಟ ಆಡಕ್ಕಂತಾನೆ ಇರೋದು. ಲೇ ಆಡೋದಾಡ್ತೀರಾ? ಕಬಡ್ಡಿ ಆಡ್ರು, ಬೇರೆಯವ್ರ ಕಾಲು ಎಳೆದ್ ನಮ್ಗೆ ಅಭ್ಯಾಸ ಇಲ್ಲ. ಗೋಲಿ ಹಾಕಿ ಆಡ್ರು, ನಮಗ್ ಹಾಕಿ ಅಭ್ಯಾಸ ಇಲ್ಲ. ಕ್ರಿಕೆಟ್ಗೆ ಹೆಂಗ್ ಅವಮಾನ ಮಾಡ್ತಾ ಇದ್ದೀರಾ? ಏ ಹಾ? ನನಗೆ ಈ ಮೇಷ್ಟಿಗೆ ಬೆಟ್ಟೋರ್ ಮಾತಾಡ್ತಾ ಇದ್ದೇನೆ ಪದ್ಮಾಶ್. ಉಸಿರು ಬರ್ಬಾರ್ದು, ಹಂಗಿಟ್ಕೋ. ಬಾಯಿಂದನು ಒಂದ್ ಶಬ್ದನು ಬರ್ಬಾರ್ದು. ಏಯ್ ಎಷ್ಟು ಏಜು ನಿನ್ಗೆ? ಎಷ್ಟು 29 ಸಹ. ಎಷ್ಟೇ ಕ್ಲಾಸ್? 9. ಅಲ್ಲ 14 ವರ್ಷದಿಂದ ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಾ, ನಿನಗೆ ನಾಚಿಕೆ ಆಗಲ್ವಾ? ನಿಮಗ್ ನಾಚಿಕೆ ಆಗಲ್ವಾ? 14 ವರ್ಷದಿಂದ ಅವನು ಪಾಸ್ ಮಾಡೋದಾಗ್ತಿಲ್ಲ. ಜಾಸ್ತಿ ಮಾತಾಡ್ತಾ ಇದ್ದೀರಾ ನೀವು. ನಾಳೆ ಏನ್ರು? ಮೂಲೆ ಮನೆ ಅಜ್ಜಿ ತಿಥಿ. ಅದಲ್ಲ ಕಣೋ, ಅವನ್ ಕ್ಲಾಸ್ಮೇಟ್ PK ಮಗಳ ನಾಮಕರಣ. ಏಯ್ ನಾಳೆ ಟೆಸ್ಟ್ ಕಂಡ್ರು? ಹೌದು ಸರ್, ನಾಳೆ ಇಂಡಿಯಾ ಪಾಕಿಸ್ತಾನ ಟೆಸ್ಟ್. ಏ ನಾಯಿ, ನಾಳೆ ಇಂಡಿಯಾ ಪಾಕಿಸ್ತಾನ ಟೆಸ್ಟ್ ಅಲ್ಲ, ಕ್ಲಾಸ್ ಟೆಸ್ಟ್. ಚೆನ್ನಾಗಿ ಓದಿದ್ದೀರಾ ತಾನೆ? ಓದಿಲ್ಲ ಅಂದ್ರೆ ಗೊತ್ತಲ್ಲ, ಒಂದು ಮಾಡ್ತೀನಿ ಏನು ಪಾಠ. ನಾಳೆ ಟೆಸ್ಟ್ ಅಂತೆ, ನಾನು ಹೋಗ್ತೀನಪ್ಪ. ನಮ್ ಸರ್ವಿಸ್ ಅಲ್ಲಿ ಇಂಥ ಟೆಸ್ಟ್ ಎಷ್ಟು ನೋಡಿಲ್ಲ ಅಮ್ಮ. ಫೈಲ್ ಆದ್ರೆ ನಮ್ಮ ಅಮ್ಮ ಬೈತಾರಪ್ಪ. ಲೇ ಆ ಮಾಸ್ಟರ್ನ್ ಪಾಸ್ ಮಾಡ್ಸಿದ್ದೆ ನಾನು. ಬಾರೋ ಬಾಲಕ್. ಮತ್ ನೀನೇ ಪಾಸ್ ಆಗಿಲ್ಲ? ನಾನು ಪಾಸ್ ಆದ್ರೆ ನಿಮ್ಮನ್ನೆಲ್ಲ ಯಾರೋ ಪಾಸ್ ಮಾಡ್ತಾರೆ. It's coming on to ball. It's a lower pitch ball, beautifully drawn between cover and extra cover, and it's up. ಸೇನಾ The bowler is coming on to ball. It's a lower pitch ball, beautifully drawn between cover and extra cover, and it's up. ವಿಕೆಟ್ ಸರಿಯಾಗಿಡು. ಹೇಳಿ. The bowler is coming on to ball. It's a lower pitch ball, beautifully drawn between cover and extra cover, and it's up. ಕಾಲಿ ರೋಡು ಒಂಟಿ ಬರ್ಲು ಕೆಂಪುಲಿತ್ತು ಕೈಲಿ ಬುಕ್ಸು ಅವಳು ವೈಟು ನಾನು ಡಾರ್ಕ್ ಕಲರ್ ಕಲರ್ ಫೀಲಿಂಗ್ಸು. ನೀವ್ ಹಿಡ್ದಿರೋದು ಕ್ರಿಕೆಟ್ ಬಾಲ್ ಅಲ್ಲ, ಮತ್ತೆ ನನ್ನ ಹಾರ್ಟು. ಸೂಪರ್ ಬ್ಯಾಟಿಂಗ್. ಸೂಪರ್ ಫೀಲ್ಡಿಂಗ್. ಅಂದಂಗೆ ನಿಮ್ಮ ಹೆಸರು? ನನ್ನ ಹೆಸರು ಕನಕ ಅಂತ, ಎಲ್ಲರೂ ನಕನಕ ನಕನಕ ಅಂತ ಕರೀತಾರೆ. ನನ್ನ ಹೆಸರು ಕಾರ್ತಿಕ ಅಂತ. ಎಲ್ಲರೂ ಪ್ರೀತಿಯಿಂದ ಕಾರ್ತಿಕ ಅಂತಾನೆ ಕರೀತಾರೆ. ನಿಮ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಇಂಟರ್ನ್ಯಾಷನಲ್ ಪ್ಲೇಯರ್ ಅಮ್ಮ. ವಾವ್ ಸೂಪರ್. ಮತ್ತೆ ಯಾಕೆ ಸಣ್ಣ ಹುಡುಗರ ಜೊತೆ ಆಟ ಆಡ್ತಾ ಇದ್ದೀರಾ? ಏನಾಯ್ತು ಏನಾಯ್ತು? ಡಿಸ್ಕ್ವಾಲಿಫೈ ಆಗ್ಬಿಟ್ರಾ? ಡಿಸ್ಮಿಸ್ ಆಗ್ಬಿಟ್ರಾ? ಮತ್ತೇನಾಯ್ತು ಹೇಳಿ. ಮೇಡಮ್ ಎಲ್ಲ ಬಿಟ್ಟು ಬಂದೆ ಮೇಡಮ್. ಯಾಕೆ? ಸಿಟಿಲಿರೋ ಹುಡುಗರಿಗೆ ಒಳ್ಳೆ ಕೋಚ್ ಇರ್ತಾರೆ, ಅಪ್ಪ ಅಮ್ಮನ್ ಸಪೋರ್ಟ್ ಇರ್ತಾರೆ. ಆದ್ರೆ ನಮ್ಮ ಹಳ್ಳಿ ಹುಡುಗರಿಗೆ ಟ್ಯಾಲೆಂಟ್ ಇದ್ರು ಯಾರು ಇಲ್ಲ ಮೇಡಮ್.
ಇವ್ರನ್ನ ಒಂದಲ್ಲ ಒಂದ್ ದಿವಸ ನಾನ್ ಕೋಚ್ ಮಾಡಿ ಪಣಜಿಲ್ ಆಡಿಸ್ತೀನಿ. ಸೂಪರ್ ಕಾರ್ತಿಕ್. ಅದು ಪಣಜಿ ಅಲ್ಲ, ರಣಜಿ. ಚೇಂಜ್ ಮಾಡ್ಬಿಟ್ರನಾ? ಮಿಸ್ ಜೊಲ್ಲರ್ಸ್ಕೊಳ್ಳಿ. ಮೇಡಮ್ ನಿಮ್ಗೆ ಏನಾದ್ರು ಬೇಜಾರಾಯ್ತಾ? ನಮ್ಮ ಹುಡುಗರು ಏನಾದ್ರು ಕೀಟ್ಲೆ ಮಾಡಿದ್ರ? ಏಯ್ ಬಂದವ್ರ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವೇನ್ರ? ದಟ್ಟ ಸಿಕಾಮಣಿಗಳು, ಏನು ಬುದ್ಧಿನೇ ಇಲ್ಲ, ಯಾವ್ದಕ್ಕೂ ಉಪಯೋಗಕ್ಕೆ ಬರ್ತದ ಅಪ್ರಯೋಜಕರು. 14 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಓದ್ತಿದ್ದಾನೆ. ಓದ್ತೀನಿ ಸರ್, ಓದ್ತೀನಿ. 14 ವರ್ಷ ಅಲ್ಲ, ಇನ್ನೂ 14 ವರ್ಷ ಓದ್ತೀನಿ. ನಮ್ಮ ಅಪ್ಪನ ಸಲುವಾಗಿ ಓದ್ತೀನಿ, ನಮ್ಮ ಅವ್ವನ ಸಲುವಾಗಿ ಓದ್ತೀನಿ, ನಮ್ಮ ಅಜ್ಜಿ ಸಲುವಾಗಿ ಓದ್ತೀನಿ, ನಮ್ಮ ಅಜ್ಜದ ಸಲುವಾಗಿ ಓದ್ತೀನಿ. ಮೇಡಮ್, ನಮ್ಮ ಅಜ್ಜ ಹುಷಾರಿಲ್ದೆ ಬೆಡ್ ಇದ್ದಾಗ ಕೆಮ್ಕೊಂಡು ದಮ್ ಹಿಡ್ಕೊಂಡು ಒಂದ್ ಭಾಷೆ ತಗೊಂಡ್ರು ಮೇಡಮ್. ಏನಂತ ಕಾರ್ತಿಕ್? ಮೊಮ್ಮಗನೇ, ನೀನು ಓದಿ 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 ದೊಡ್ಡನಾಗ್ಬೇಕು ಅಂದ್ರು. ಅದಕ್ಕೆ ಓದ್ತಾನೇ ಇದೀನಿ ಮೇಡಮ್. ಏ ನಾಯಿ, ನಿಮ್ ತಾತ ಹೇಳಿದ್ದು ಓದಿ ಓದಿ ದೊಡ್ಡ ವ್ಯಕ್ತಿ ಆಗುವಂತ, ಒಂದೇ ಕ್ಲಾಸಲ್ಲಿ ಓದಿ ದೊಡ್ಡವನಾಗುವಂತಲ್ಲ. ಒಟ್ನಲ್ಲಿ ದೊಡ್ಡವನಾಗಿದ್ದೀನಿ ತಾನೆ. ನೋಡಿ ಮೇಡಮ್, ಎಷ್ಟು ತಲಾಟೆಯಾಗಿ ಮಾತಾಡ್ತಾನೆ. ಅದಕ್ಕೆ 14 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಕೊಳಿತಾ ಇರೋದು. ನೀವು 14 ವರ್ಷದಿಂದ ಒಂದೇ ಸ್ಕೂಲಲ್ಲೇ ಕೊಳಿತಾ ಇರೋದು. ಬೇಜಾರ್ ಮಾಡ್ಕೋಬೇಡಿ, ನಾನ್ ಬಂದಿದ್ದೀನಲ್ಲ, ಇನ್ ನೀವು ಪಾಸ್ ಆಗ್ತೀರಾ. ಇವ್ರು ಬಂದ್ರ ಮೇಲೆ ಪಾಸ್ ಆಗಕ್ಕೆ ಮನ್ಸಾಗ್ತಾ ಇಲ್ಲ ಕಣ. ಏನದು ಕುಸು ಕುಸು? ಅದು ಪಾಸ್ ಆಗ್ತೀನಿ ಅಂದ್ರಲ್ಲ, ಫೀಲ್ ಮಾಡ್ತಾ ಇದ್ವಿ. ನೀನು ಪಾಸ್ ಆಗ್ತೀಯ? ಓ ಮೇಡಮ್, ಬೇಕಾದ್ರೆ ಒಂದು ಇಂಗ್ಲಿಷ್ ಪದಕ್ಕೆ ಅರ್ಥ ಗೊತ್ತಾ ಕೇಳಿ ಮೇಡಮ್ ಇವನ್ನ. ಓಕೆ, ಗೊತ್ತಿಲ್ವಾ ಕಾರ್ತಿಕ್ ನಿಮ್ಗೆ? ಸರಿ, ಒಂದ್ ಕ್ವೆಶ್ಚನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಐ ಡೋಂಟ್ ನೋ ಅನ್ನೋದನ್ನ ಕನ್ನಡದಲ್ಲಿ ಏನಂತಾರೆ? ನಂಗೆ ಗೊತ್ತಿಲ್ಲ. ಕರೆಕ್ಟ್ ಆನ್ಸರ್ ಕಾರ್ತಿಕ್, ನನಗೆ ಗೊತ್ತಿಲ್ಲ ಅಂತಾನೆ. ಸರ್, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಲ್ಲ ಸರ್. ಓ ಮೇಡಮ್, ನೆಕ್ಸ್ಟ್ ಬೇಕಾದ್ರೆ ಜನರಲ್ ನಾಲೆಜ್ ಬಗ್ಗೆ ಚೆಕಪ್ ಮಾಡಿ. ಓಯ್, ಏನೋ ಮಾಡ್ತಾ ಇದೀಯಾ? ಜನರಲ್ ಚೆಕ್ ಮಾಡ್ತಿದ್ದೀನಿ. ನೀವು ಕೇಳಿ ಮೇಡಮ್. ಮಲೇಷ್ಯಾದ ಫ್ಲೈಟು ಸಮುದ್ರಕ್ಕೆ ಬಿತ್ತಲ್ಲ, ಎಲ್ಲಿ ಬಿತ್ತು? ಯಾವ ನನ್ನ ಮಗನಿಗೆ ಗೊತ್ತು? ಕರೆಕ್ಟ್ ಕಾರ್ತಿಕ್, ಯಾವ ನನ್ನ ಮಗನ್ಗೂ ಗೊತ್ತಿಲ್ಲ. ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದಾರಲ್ಲ ಸರ್. ಎಷ್ಟೇ ಆದ್ರೆ ಅವ್ರು ನನ್ನ ಸ್ಟೂಡೆಂಟ್ ಅಲ್ವಾ? ಅದಕ್ಕೆ ಇನ್ನೂ ಪಾಸ್ ಆಗಿಲ್ಲ. ಮೇಡಮ್, ಸೈನ್ಸ್ ಬಗ್ಗೆ ಕೇಳಿ ನೋಡದ? ಸೋಡಿಯಂ ಕ್ಲೋರೈಡ್ಗೆ ಕ್ಯಾಲ್ಸಿಯಂ ಮಿಕ್ಸ್ ಮಾಡಿರೋ ಪೌಡರು ಮೈ ಮೇಲ್ ಬಿದ್ರೆ ಏನಾಗುತ್ತೆ? ಸೋಡಕ್ಕೆ ಎಣ್ಣೆ ಮಿಕ್ಸ್ ಮಾಡೋದು ಗೊತ್ತು. ಇದು ಯಾವುದು? ಎಷ್ಟೇ ಆದ್ರೆ ಅವ್ರು ನನ್ನ ಸ್ಟೂಡೆಂಟು, ಹೇಳ್ತಾರೆ. ನಮ್ಮ ಹೆಸರು ಅವರೇ ಹೇಳ್ತಾರೆ. ಸೋಡಿಯಂ ಕ್ಲೋರೈಡ್ಗೆ ಕ್ಯಾಲ್ಸಿಯಂ ಮಿಕ್ಸ್ ಮಾಡಿರೋ ಪೌಡರು ಮೈ ಮೇಲ್ ಬಿದ್ರೆ ಏನಾಗುತ್ತೆ? ಏನಾಗುತ್ತೆ? ಅದೇನೋ ಸೋಡಿಯಂಗೆ ಮಿಕ್ಸ್ ಮಾಡಿದ್ರಲ್ಲ, ಅದಾಗುತ್ತೆ. ಯಾವುದು ಸರ್? ಅದೇ ಆಗೋದು. ಹೇಳಿ ಸರ್. ನನ್ನ ಹತ್ರ ಪಾಠ ಕಲ್ತಿಲ್ವೇನ್ರ ನೀವು? ಮೇಡಮ್ ಕೇಳ್ತಾರಲ್ಲ, ಹೇಳಿ. ಕರೆಕ್ಟ್, ನಾವೇ ಆಗುತ್ತೆ ಸರ್. ಎಲ್ಲ ಕ್ವೆಶ್ಚನ್ಗೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದಾರೆ. ದಡ್ರು ಅಂತಿದ್ದೀರಲ್ಲ ಸರ್. ಮೇಡಮ್, ಇಂಥ ಚಿಕ್ಕ ಚಿಕ್ಕ ಪ್ರಶ್ನೆ ಕೇಳ್ಬಿಡಿ, ಇಷ್ಟು ಶುದ್ಧ ದೊಡ್ಡ ಇಂಗ್ಲಿಷ್ ಅಲ್ಲಿ ಕೇಳಿ. ಲಾಸ್ಟ್ ಕ್ವೆಶ್ಚನ್ ಇದು. ವಾಟ್ ಹ್ಯಾಪನ್ಸ್ ಟು ಅಸ್ ಇಫ್ ಅ ನೀಡಲ್ ಪಿಂಚಸ್? वाओ, बहुत बड़ा फैंटास्टिक क्वेश्चन. ये क्वेश्चन मुझे पता नहीं. फिर से बोलो मैडम. ನೆಟ್ ಕನ್ನಡನೇ ಬರೋದಿಲ್ಲ, ಹಿಂದಿ ಮಾತಾಡ್ತಾವನೆ. ನೀವು ಕೇಳಿ ಮೇಡಮ್. ಕಾರ್ತಿಕ್, ಹೇಳಿ ಹೇಳಿ.